ಹಾಯ್ ಗೈಸ್, ನೋಡಿ ನಾನಿವತ್ತು MTR ಗುಲಾಬ್ ಜಾಮೂನ್ ಮಾಡಿದ್ದೀನಿ. MTR ಗುಲಾಬ್ ಜಾಮೂನ್ ಹಿಟ್ಟು ಆಲ್ರೆಡಿ ಕಲಿಸ್ಕೊಂಡಿದ್ದೀನಿ. ನಾನು ಹಾಲು ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಿಸ್ಕೊಂಡು ಇದನ್ನ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ಇಲ್ಲ 10 ನಿಮಿಷ. ಇಲ್ಲಿ ಇದು ಆಗೋ ಅಷ್ಟರಲ್ಲಿ ಇಲ್ಲಿ ನೀರು ಮತ್ತು ಸಕ್ಕರೆ ಏಲಕ್ಕಿ ಹಾಕಿ ಅದನ್ನು ಪಾಕ ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕ ಅದು ಕುದೀತಾ ಇದೆ. ಏನು ಇವತ್ತು ಸ್ಪೆಷಲ್ ಅಂದರೆ ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಇಬ್ಬರು. ಅವ್ರಿಗೋಸ್ಕರ ಇವಾಗ ಗುಲಾಬ್ ಜಾಮೂನ್ ಮಾಡಿ ಇನ್ನೊಂದು ಅವರಲ್ಲಿ ಬರ್ತಾರೆ. ಸೊ ಅಷ್ಟರಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡಿ ಅವ್ರಿಗೆ ಕೊಡ್ತೀನಿ. ಗೈಸ್ ನೋಡಿ 10 ನಿಮಿಷ ನೆನೆಯೋಕ್ಕಾಗಿಟ್ಟರೆ ಈ ಥರ ಸಾಫ್ಟಾಗಿ ಬರುತ್ತೆ. ಇವಾಗ ತಗೊಂಡು ಬ್ರೌನ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಇವಾಗ ಆಫ್ ಮಾಡುವ. ನೋಡಿ ಎಲ್ಲ ಉಂಡೆ ಆದಮೇಲೆ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪನೇ ಹಾಕಿ ಕರಿಯೋದು. ಗೈಸ್ ಇವಾಗ ಇದು ಕರ್ದಿ ಮತ್ತು ಈ ಪಾಕ ಮಾಡಿದ್ದೀನಲ್ಲ, ಇದು ಕೂಡ ತಣ್ಣಗಾಗಬೇಕು ಮತ್ತು ಇದು ಕೂಡ ಆರಿಸ್ಬೇಕು. ಇವೆರಡು ತಣ್ಣಗಾದ್ಮೇಲೆ ಇದನ್ನು ಇದ್ರೊಳಗಡೆ ಪಾಕದೊಳಗಡೆ ಹಾಕಬೇಕು. ಯಾಕಂದರೆ ಒಬ್ರೊಬ್ರು ಹೇಳ್ತಾರೆ ಜಾಮೂನು ಪಾಕದೊಳಗೆ ಹಾಕಿದ ತಕ್ಷಣ ಒಡೆದೋಗುತ್ತೆ ಅಂತ. ಅದೇ ಯಾಕಂದರೆ ಬಿಸಿ ಇದ್ದಾಗ ನೀವು ಹಾಕಿದ್ರೆ ಆ ಥರ ಆಗುತ್ತೆ. ಸೊ ಎರಡನ್ನೂ ಆರಿಸ್ಬಿಟ್ಟು ನೀವು ಪಾಕದೊಳಗೆ ಹಾಕಿದಾಗ ಅದು ಯಾವುದೇ ಥರ ಒಡ್ಕೊಳ್ಳೋದಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಆಗಲಿ, ಆಮೇಲೆ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ.